ಎಲ್ರಿಗೂ ನಮಸ್ಕಾರ. ನಾನು ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ CEO ಅನಿಲ್ ಕುಮಾರ್. ನಾನಿಲ್ಲಿ ಒಂದು 18 ವರ್ಷದಿಂದ CEO ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ 22 ವರ್ಷಗಳಿಂದ ದುಡಿತಾ ಇದ್ದೇನೆ. ಈ ಸಂಸ್ಥೆ 1949ರಲ್ಲಿ ಇಲ್ಲಿನ ಹಿರಿಯ ಸಹಕಾರಿಗಳೊಂದಿಗೆ ಪ್ರಾರಂಭ ಆಗುತ್ತೆ. ಆ ನಂತರ 1960ರಿಂದ ಇದೊಂದು ಹೊಸ ರೂಪವನ್ನು ಪಡೆದು ರಾಜ್ಯ ಕಾಯ್ದೆ ಅನ್ವಯ ನೋಂದಾವಣೆಯಾಗಿ ಆಡಿಟ್ಟು ಮತ್ತು ಮಹಾಸಭೆಗಳು ಇಂಥದ್ದು ಪ್ರಾರಂಭ ಆಗುತ್ತೆ. ಈ ಸಂಸ್ಥೆಗೆ ಮೊದಲಿನಿಂದಲೂ ದುಡಿದಂತಹ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಕಾರ್ಯದರ್ಶಿಗಳು ನಿಸ್ವಾರ್ಥ ಸೇವೆಯಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಎಲ್ಲರ ಪರಿಶ್ರಮದಿಂದ 4 ಕಡೆಗಳಲ್ಲಿ ಸಂಘಕ್ಕೆ ಸ್ವಂತ ನಿವೇಶನ, ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಇತ್ತೀಚೆಗೆ 2000ದ ನಂತರ ಈ ಸಂಸ್ಥೆಗೆ ಒಂದು ಡೈನಮಿಕ್ ಆಗಿ ಬಂದಂಥ ವೈ.ಎಸ್. ಸುಬ್ರಹ್ಮಣ್ಯರವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ಒಂದು ಹೊಸ ಯುಗಕ್ಕೆ ನಾಂದಿಯನ್ನು ಹಾಡಿದೆ. ಈ ಸಂಸ್ಥೆಯಲ್ಲಿ ಆಧುನಿಕ ಕಟ್ಟಡಗಳು, ಕಂಪ್ಯೂಟರ್ಕರಣ, ಸೂಪರ್ ಮಾರ್ಕೆಟ್ಗಳು ಇಂಥವುಗಳನ್ನು ಹೊರಗಿನ ಪ್ರಪಂಚದ ಆಧುನಿಕತೆಗೆ ಅನುಗುಣವಾಗಿ ಈ ಸಹಕಾರಿ ಸಂಸ್ಥೆಯನ್ನು ಸ್ಪರ್ಧಾತ್ಮಕವಾಗಿ ಬೆಳೆಸೋದಕ್ಕೆ ಸಹಕಾರಿಯಾಗಿದೆ. ಇಲ್ಲಿನ ಬಂದಂಥ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಕೂಡ ಯಾವುದೇ ಪಕ್ಷಪಾತವಿಲ್ಲದಂತೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋದರಿಂದ ಈ ಸಂಸ್ಥೆ ಜಿಲ್ಲೆಯಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಹಾಗೆಯೇ ಈ ಸಂಸ್ಥೆಗೆ ಅಪೆಕ್ಸ್ ಬ್ಯಾಂಕು 14 ಸರಿ ಉತ್ತಮ ಸಹಕಾರಿ ಸಂಸ್ಥೆ ಅಂತ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಜಿಲ್ಲಾ ಸಹಕಾರಿ ಯೂನಿಯನ್ನಿಂದ ಒಟ್ಟು 8 ಬಾರಿ ಈ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಜೊತೆಗೆ ನಬಾರ್ಡ್ ಕೂಡ ಉತ್ತಮ ರೈತಕೂಟ ನಿರ್ವಹಣಾ ಸಂಸ್ಥೆ ಅಂತ ಈ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಿದೆ. ಹಾಗೆ ಈ ಸಂಸ್ಥೆಯಲ್ಲಿ ನಾವು ಸಾವಯವ ಗೊಬ್ಬರವನ್ನು ಈ ಸಂಸ್ಥೆಯ ಬ್ರ್ಯಾಂಡ್ನಲ್ಲೇ ಭೂಚೇತನ ಎಂಬ ಗೊಬ್ಬರವನ್ನು ತಯಾರು ಮಾಡಿ ಸದಸ್ಯರಿಗೆ ಕಡಿಮೆ ದರದಲ್ಲಿ ನೀಡ್ತಾ ಇದ್ದೇವೆ. ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ಯಾವುದೇ ಕಲಬೆರಕೆ ಇಲ್ಲದೆ, ಕಲ್ಮಶಗಳು ಇಲ್ಲದೆ ಇರುವಂತಹ ಉತ್ತಮ ಸಾವಯವ ಗೊಬ್ಬರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಅದು ಕೂಡ ಉತ್ತಮವಾದಂತಹ ರೈತರಿಗೆ ಗುಣಮಟ್ಟದಲ್ಲಿ ಉತ್ತಮವಾದಂಥ ರಿಸಲ್ಟನ್ನು ಕೊಡ್ತಾ ಇದೆ. ಅದು ಒಂದು ಈ ಸಂಸ್ಥೆಯ ಹೆಮ್ಮೆ. ಹಾಗೆಯೇ ಪ್ರತಿಷ್ಠಿತ ಗೊಬ್ಬರದ ಕಂಪನಿಗಳಿಂದ ನೇರವಾಗಿ ಡೀಲರ್ಶಿಪ್ಪನ್ನು ಪಡೆದು ಮಂಗಳ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ ಇರ್ಬೋದು, ಇಫ್ಕೋ ಇರ್ಬೋದು, ಹಾಗೆಯೇ ಯಾರಾ ಇಂಡಿಯಾ ಲಿಮಿಟೆಡ್ ಇರ್ಬೋದು ಮತ್ತು IPL ಇಂಥ ಪ್ರತಿಷ್ಠಿತ ಕಂಪನಿಗಳ ಗೊಬ್ಬರಗಳ ಏಜೆನ್ಸಿಯನ್ನು ಪಡೆದು ಹೋಲ್ಸೇಲ್ ದರದಲ್ಲಿ ಗೊಬ್ಬರಗಳನ್ನು ನೀಡ್ತಕ್ಕಂಥ ಮತ್ತು ರಿಟೇಲ್ ಗೊಬ್ಬರಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಹಾಗೆಯೇ ಈ ಸಂಸ್ಥೆಯಿಂದ ಹಲವಾರು ಗೃಹೋಪಯೋಗಿ ವಸ್ತುಗಳನ್ನು ಕಡಿಮೆ ದರದಲ್ಲಿ, ನ್ಯಾಯಯುತವಾದಂಥ ದರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಸಂಸ್ಥೆಗೆ ಉಳಿಸ್ಕೊಳ್ದೇನೆ ಸದಸ್ಯರಿಗೆ ನೇರವಾಗಿ ನೀಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದೆ. ಹಾಗೆಯೇ ಈ ಸಂಸ್ಥೆಯಲ್ಲಿ ಒಟ್ಟು 7 ಕೋಟಿ ಬೆಳೆ ಸಾಲವನ್ನು ನೀಡಲಾಗಿದೆ. ಹಾಗೆ 2 ಕೋಟಿ ಸ್ವಂತ ಬಂಡವಾಳದ ಮೂಲಕ ಸಾಲವನ್ನು ನೀಡಿದೆ. ಒಟ್ಟು 7.5 ಕೋಟಿ ವಾರ್ಷಿಕ ವ್ಯಾಪಾರದ ವಹಿವಾಟನ್ನು ಈ ಸಂಸ್ಥೆ ನಡೆಸ್ತಾ ಇದೆ. ಈ ಸಂಸ್ಥೆಯಲ್ಲಿ 400 ಮೆಟ್ರಿಕ್ ಟನ್ನಷ್ಟು ದಾಸ್ತಾನನ್ನು ಮಾಡುವಂತಹ ಗೋದಾಮುಗಳನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಅಡಿಕೆ ಪ್ರೊಸೆಸಿಂಗ್ ಯೂನಿಟು ಪ್ರತಿದಿನಕ್ಕೆ 10 ಕ್ವಿಂಟಾಲ್ ಒಣ ಅಡಿಕೆಯನ್ನು ತಯಾರಿಸುವಷ್ಟು ಒಂದು ಅಡಿಕೆ ಸಂಸ್ಕರಣಾ ಘಟಕವನ್ನು ಈ ಸಂಸ್ಥೆ ಹೊಂದಿದೆ. ಹಾಗೆಯೇ ಈ ಸಂಸ್ಥೆಯಲ್ಲಿ ಇದುವರೆಗೂ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷರು, ಹಿಂದಿನ ವ್ಯವಸ್ಥಾಪಕರು, ಕಾರ್ಯದರ್ಶಿಗಳು ದುಡಿದಂತಹ ಎಲ್ಲರ ಪರಿಶ್ರಮದಿಂದ ಈ ಸಂಸ್ಥೆ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣವಾಗಿದೆ. ಅವರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಬೆಳವಣಿಗೆಗೆ ಪ್ರೋತ್ಸಾಹಿಸಿದಂತಹ ಎಲ್ಲ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಆಡಳಿತ ಮಂಡಳಿಯವರಿಗೂ, ಮಾಜಿ ಅಧ್ಯಕ್ಷರುಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.
ನಮಸ್ತೆ. ನಾನು ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಶಾಖಾ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತೇನೆ. ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಿನಸಿ ಸಾಮಗ್ರಿಗಳು ಮತ್ತು ಅಲ್ಯೂಮಿನಿಯಮ್ಮು ಮತ್ತು ಕೀಟನಾಶಕ, ರಸಗೊಬ್ಬರಗಳು ಇತ್ಯಾದಿಗಳನ್ನು ನಾವು ಮಾರುತ್ತಿದ್ದೇವೆ. ಹಾಗೂ ನಮ್ಮ ಸಹಕಾರ ಸಂಘದಲ್ಲಿ ಷೇರುದಾರರು ಮತ್ತು ಇತರರು ವ್ಯಾಪಾರ ಮಾಡಬಹುದಾಗಿದೆ. ಮತ್ತು ನಮ್ಮ ಸಹಕಾರ ಸಂಘದಲ್ಲಿ ಷೇರುದಾರರು ನಮಗೆ ಕಡಿಮೆ ದರದಲ್ಲಿ ಸಾಮಾನುಗಳನ್ನು ತೆಗೆದುಕೊಂಡು ಜನರಿಗೆ ಉತ್ತಮ ರೀತಿಯಲ್ಲಿ ಸಹಾಯವಾಗುವಂತೆ ಮಾಡಿಕೊಡುತ್ತಿದೆ. ಹಾಗೂ ನಮ್ಮ ಸಹಕಾರ ಸಂಘದ ಷೇರುದಾರರು ಮತ್ತು ವ್ಯವಸ್ಥಾಪಕರು ಹಾಗೂ ಆಡಳಿತ ಮಂಡಳಿಯವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಜೊತೆಗೆ ನಮ್ಮ ಸೀತೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಅಥವಾ ಷೇರುದಾರರಿಗೆ ಮತ್ತು ಇತರರಿಗೆ ಬೇಕಾಗುವ ವಸ್ತುಗಳಾದ ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳು, ಪ್ಲಾಸ್ಟಿಕ್ಗಳು, ಸ್ಪ್ರೇಯರ್ಗಳು ಮತ್ತು ಸ್ಟೇಷನರಿ ವಸ್ತುಗಳು, ಮಕ್ಕಳಿಗೆ ಬೇಕಾಗುವ ಪಠ್ಯಪುಸ್ತಕಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳು, ಚಪ್ಪಲ್ಗಳು ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಉತ್ತಮ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬಳಸಿ ಕೊಡುವ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೇವೆ. ಮತ್ತು ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಾರುತ್ತೇವೆ. ಮತ್ತು ಸಾವಯವ ಗೊಬ್ಬರವಾದ ಭೂಚೇತನವನ್ನು ನಮ್ಮ ಸಹಕಾರ ಸಂಘದ ವತಿಯಿಂದನೇ ಮಾಡಿಕೊಡಲಾಗುತ್ತದೆ. ರೈತರಿಗೆ ಕಡಿಮೆ ಬೆಲೆ ದರದಲ್ಲಿ ನಾವು ನೀಡುತ್ತೇವೆ. ಇದರ ಸದುಪಯೋಗವನ್ನು ನಮ್ಮ ಭಾಗದ ರೈತರು ಮತ್ತು ಗ್ರಾಹಕರು ಮತ್ತು ಷೇರುದಾರರು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ನನ್ನ ಹೆಸರು ಅನ್ನಪೂರ್ಣ ಅಂತ. ಇಲ್ಲಿ ಸೀತೂರು ಸೊಸೈಟಿಯಲ್ಲಿ ನಾನು ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯ ಔಷಧೋಪಚಾರಗಳು ಮತ್ತು ಇದೆಲ್ಲ ದೊರೆಯುತ್ತದೆ, ಕೀಟನಾಶಕ ಇದೆಲ್ಲ ದೊರೆಯುತ್ತದೆ. ಈ ಎಲ್ಲ ಸೌಲಭ್ಯಗಳು ಯೋಗ್ಯ ರೀತಿಯ ದರದಲ್ಲಿ ದೊರೆಯುತ್ತದೆ. ಇದನ್ನು ರೈತರು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ಇದು ಸ್ಪ್ರೇಯರ್ ರೈತರಿಗೆ, ಸಣ್ಣ ಮಟ್ಟದ ರೈತರಿಗೆ ಉತ್ತಮ ಅನುಕೂಲವಾಗಿದೆ. ಇದರಲ್ಲಿ 5 ಲೀಟ್ರ್ ನೀರನ್ನು ಹಾಕಿ ನಾವು ಕೀಟನಾಶಕ ಆದರೆ 1 ಲೀಟ್ರಿಗೆ 2 ml ಕೀಟನಾಶಕ ಹಾಕಿ ಸಣ್ಣ ಕಳೆಗಳಿಗೆ ಸ್ಪ್ರೇ ಮಾಡ್ಬೋದಾಗಿದೆ. ಮತ್ತು ಕಳೆನಾಶಕ ಆದರೆ 1 ಲೀಟ್ರ್ ನೀರಿಗೆ 2 ml ಕಳೆನಾಶಕ ಹಾಕಿ ಸ್ಪ್ರೇ ಮಾಡ್ಬೋದು ಸರ್. ಇದು ರೈತರಿಗೆ ಉತ್ತಮ ಗುಣಮಟ್ಟದ್ದಾಗಿದ್ದು ಹೌದು, ಮತ್ತು ಇದು ರೈತರಿಗೆ ತುಂಬ ಉಪಕಾರಿಯಾಗಿದೆ ಸರ್. ಇದು ನಮಸ್ಕಾರ. ಇದು ನಮ್ಮ ಸಹಕಾರ ಸಂಘದಿಂದ ರೈತರಿಗಾಗಿ ನಾವು ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಸಾವಯವ ಗೊಬ್ಬರ, ಭೂಚೇತನ ಸಾವಯವ ಗೊಬ್ಬರ. ಈ ಭೂಚೇತನ ಸಾವಯವ ಗೊಬ್ಬರವನ್ನು ನಾವು ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ರೈತರಿಗೆ ನೀಡ್ತಾ ಇದ್ದೇವೆ. ಇದನ್ನು ಒಂದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಯಿಂದ ತಯಾರು ಮಾಡಿ ನಮ್ಮ ರೈತರಿಗೆ ಅಡಿಕೆಗೆ ಬೇಕಾಗ್ತಕ್ಕಂಥ ಜೀವಾಣುಗಳನ್ನು ಇದರಲ್ಲಿ ಬಳಸಿ ಈ ಗೊಬ್ಬರನ ತಯಾರಿಸಲಾಗುತ್ತೆ. ಈ ಗೊಬ್ಬರಕ್ಕೆ ಯಾವುದೇ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿರಲ್ಲ. ಜೊತೆಗೆ ಈ ಗೊಬ್ಬರದಿಂದ ಯಾವುದೇ ಥರದ ಮಣ್ಣು ಆ ಥರದ ಯಾವುದನ್ನು ಮಿಕ್ಸ್ ಮಾಡ್ದೇನೆ ಬರೀ ಜೀವಾಣುಗಳನ್ನು ಬೆಳೆಸಿ ಕಬ್ಬಿನಿಂದ ಬರ್ತಕ್ಕಂಥ ವೇಸ್ಟ್ನಿಂದ ಈ ಗೊಬ್ಬರವನ್ನು ತಯಾರು ಮಾಡ್ತಾ ಇದೆ. ಉತ್ತಮ ಅಂದರೂ ಬೇರೆ ಮಾರುಕಟ್ಟೆನಲ್ಲಿ ಇರುವ ಗೊಬ್ಬರಗಳಿಗಿಂತ ಇದು ಗುಣಮಟ್ಟದಲ್ಲಿ ಉತ್ತಮವಾಗಿದೆ. ಮತ್ತು ದರದಲ್ಲಿ ಕೂಡ ಬರೀ 375 ರೂಪಾಯಿಗೆ ನಾವು ಇದನ್ನು ರೈತರಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಹೆಚ್ಚಿನ ಲಾಭಾಂಶವನ್ನು ಸೊಸೈಟಿಗೆ ತಗೊಳ್ಳದೇನೆ ಉತ್ತಮವಾದಂಥ ಸಾವಯವ ಗೊಬ್ಬರವನ್ನು ಇಲ್ಲಿ ದೊರೆಯುತ್ತೆ. ಇದರ ಉಪಯೋಗವನ್ನು ಎಲ್ಲ ರೈತರು ಪಡಿಬಹುದು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಗೊಬ್ಬರವನ್ನು ನಾವು ಹಲವಾರು ಸಹಕಾರ ಸಂಸ್ಥೆಗಳಿಗೆ ಹೋಲ್ಸೇಲ್ ದರದಲ್ಲೂ ಕೂಡ ನೀಡ್ತಾ ಇದ್ದೇವೆ. ದರವನ್ನು ಅತ್ಯಂತ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ರೈತರಿಗೆ ಅತಿ ಹೆಚ್ಚಿನದಾಗಿ ಉಪಯೋಗ ಆಗಲಿ ಅನ್ನೋದು ಇದರ ಉದ್ದೇಶ. ಇದನ್ನ ಯಾವ ಬೆಳೆಗೆ ಬೆಳೆಸಬಹುದು ಅಂದ್ರೆ, ಕಬ್ಬಿಗೆ ಒಂದು ಎಕರೆಗೆ 500 kg ವರೆಗೆ ಕೊಡಬೇಕಾಗುತ್ತೆ. ಭತ್ತಕ್ಕೆ 250ರಿಂದ 300 kg ಕೊಡಬೇಕು. ಅಡಿಕೆಗೆ ಪ್ರತಿ ಮರಕ್ಕೆ 3ರಿಂದ 5 kg ನೀಡಬೇಕು. ತೆಂಗಿಗಾದ್ರೆ 5ರಿಂದ 10 kg ನೀಡಬೇಕು. ಹಾಗೇನೆ ದ್ರಾಕ್ಷಿಗಾದ್ರೆ 2ರಿಂದ 3 kg, ಕಾಫಿಗಾದ್ರೆ 1ರಿಂದ 2 kg, ಕಾಳುಮೆಣಸಿಗೆ 2ರಿಂದ 5 kg ವರೆಗೆ ನೀಡಬೇಕು. ಶುಂಠಿಗಾದ್ರೆ ಪ್ರತಿ ಎಕರೆಗೆ 4ರಿಂದ 5 ಚೀಲವನ್ನು ನೀಡಬೇಕಾಗತ್ತೆ. ಇದನ್ನ ಶುಂಠಿಗಾದ್ರೆ ನಾಟಿ ಮಾಡುವ ಸಮಯದಲ್ಲಿ, ಭತ್ತಕ್ಕಾದ್ರೆ ನಾಟಿ ಮಾಡುವ ಸಮಯದಲ್ಲಿ, ಅಡಿಕೆ ತೆಂಗಿಗಾದ್ರೆ ಪ್ರತಿ ವರ್ಷ ಅಕ್ಟೋಬರ್ ಸೆಪ್ಟೆಂಬರ್ ಸಮಯದಲ್ಲಿ ಅಡಿಕೆಗೆ ಬುಡದ ಸುತ್ತವನ್ನು ಬಿಡಿಸಿ ಅದಕ್ಕೆ ನೀಡ್ತಕ್ಕಂಥದ್ದು. ನಾವು ಹಲವಾರು ಪ್ರಾತ್ಯಕ್ಷಿತೆಗಳನ್ನು ಮಾಡಿದ್ದೇವೆ. ನಾವು ಕೂಡ ಸ್ವಂತವಾಗಿ ಬಳಸಿದ್ದೇವೆ. ನಮ್ಮ ಆಡಳಿತ ಅಧ್ಯಕ್ಷರು ಅವರು ಬಳಸಿದ್ದಾರೆ. ಒಂದು 2-3 ವರ್ಷ ನಾವು ಬಳಸಿ ಆದ ನಂತರ ನಮ್ಮ ಈ ಬ್ರ್ಯಾಂಡನ್ನು ಸೊಸೈಟಿಯಿಂದ ಮಾಡಿರೋದು. ಉತ್ತಮವಾದ ರಿಸಲ್ಟ್ ಇದೆ. ಸಸಿಗಳು ಹಸಿರಾಗಿ ಇರುತ್ತೆ. ಹಾಗೆ ಇದರಲ್ಲಿ ಏನಾದರೂ ಕೃಷಿಗೆ ಉಪಯೋಗ ಆಗದೇ ಇರುವಂತಹ ಕೆಮಿಕಲ್ ಯಾವ್ದಾರು ಇದಾವ ಅನ್ನೋದ್ರ ಬಗ್ಗೆ ನಾವು ಇದನ್ನ ಟೆಸ್ಟ್ ಕೂಡ ಮಾಡಿಸಿದ್ದೇವೆ. ಹಾಗೇನೆ ಇದರಲ್ಲಿ ಯಾವುದಾದ್ರೂ ರೋಗಾಣುಗಳು ಸ್ಪೀಸಿಸ್ ಇದಾವ ಅನ್ನೋದ್ರು ಕೂಡ ಇದನ್ನ ಪರೀಕ್ಷೆಗಳು ಕೂಡ ಆಗಿದೆ. ಆ ಥರದ ಯಾವುದೇ ಮಾರಕಗಳು ಇಲ್ಲದೆ ಇರುವಂತಹ ಉತ್ತಮ ಪೋಷಕಾಂಶಗಳು ಇರುವಂತಹ, ಹಾಗೆ ಇದರಲ್ಲಿ ಟ್ರೈಕೋಡರ್ಮಾ ವಿರಿಡಿಯನ್ನ ಬಳಸ್ತಾರೆ, ಮತ್ತೆ ಅಜಟೋಬ್ಯಾಕ್ಟರ್ ಅನ್ನ ಬಳಸ್ತಾರೆ. ರಂಜಕ ಕರಗಿಸುವಂತ ಜೀವಾಣುಗಳು ಇದಾವೆ. ಪೊಟಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಇದೆ. ಇದರಲ್ಲಿ ಪ್ರಧಾನ ಪೋಷಕಾಂಶಗಳಾಗಿ ನೈಟ್ರೋಜನ್ 2% ಇರುತ್ತೆ, ಹಾಗೆ ಪೊಟ್ಯಾಶ್ 3% ಇರುತ್ತೆ, ಮತ್ತೆ ಫಾಸ್ಫರಸ್ 1.8% ಇರುತ್ತೆ. ಹಾಗೆ ಲಘು ಪೋಷಕಾಂಶಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್ ಮತ್ತೆ ಬೋರಾನ್, ಇದಿಷ್ಟು ಕೂಡ ಲಘು ಪೋಷಕಾಂಶಗಳು ಈ ಗೊಬ್ಬರದಲ್ಲಿ ಇದೆ.
ಇದು ಒಂದು ನ್ಯಾಯಯುತವಾದಂಥ ಬೆಳೆನಲ್ಲಿ ಸಿಗುತ್ತೆ. ನಾವೀಗಾಗಲೇ ಹಲವಾರು ಸಹಕಾರ ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ. 3 ಜಿಲ್ಲೆ ವ್ಯಾಪ್ತಿನಲ್ಲಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೆ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದನ್ನು ವಿತರಣೆಯನ್ನು ನಾವೇ ಮಾಡ್ತಾ ಇದ್ದೇವೆ. ಧನ್ಯವಾದ. ನಮಸ್ಕಾರ. ಇದು ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್. ನಾವು ಅಡಿಕೆಯನ್ನು ರೈತರಿಗೆ ಸಂಸ್ಕರಣೆ ಮಾಡಿಕೊಡ್ತಕ್ಕಂಥ ಘಟಕ. ಇದನ್ನು ನಾವು ನಬಾರ್ಡ್ನ MSC ಯೋಜನೆ, ಮಲ್ಟಿ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಯೋಜನೆಯಲ್ಲಿ ಈ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ನಮಗೆ 1,35,00,000 ಖರ್ಚಾಗಿದೆ. ಇದನ್ನು ನಬಾರ್ಡ್ DCC ಬ್ಯಾಂಕ್ನಿಂದ ನಾವು 1,10,00,000 ಸಾಲವನ್ನು ತಗೊಂಡು ಈ ಯೋಜನೆಯನ್ನು ಮಾಡಿದ್ದೇವೆ. ಇದು ರೈತರು ಅವರ ಬೆಳೆದಿರ್ತಕ್ಕಂಥ ಅಡಿಕೆಯನ್ನು ನಮಗೆ ತಂದು ಕೊಟ್ಟರೆ ನಾವು ಅಡಿಕೆಯನ್ನು ಸುಲಿದು ಬೇಯಿಸಿ ಒಣಗಿಸಿ ರೈತರಿಗೆ ಕೊಡ್ತಕ್ಕಂಥ ಯೋಜನೆ. ರೈತರಿಗೆ ಈ ಥರ ಮೆಷಿನರಿಗಳನ್ನು ಹಾಕ್ಕೊಳ್ಳೋದು ಮತ್ತು ರೈತರು ಬಂಡವಾಳವನ್ನು ಜಾಸ್ತಿ ಉಪಯೋಗಿಸೋದು ಸಣ್ಣ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಅವರು ಬರೀ ಬೆಳೆ ಬೆಳೆಯೋದ್ರ ಬಗ್ಗೆ, ಆ ಇಳುವರಿಯನ್ನು ತೆಗೆಯೋದ್ರ ಬಗ್ಗೆ ಗಮನ ಹರಿಸಿದರೆ ಸಾಕು. ಅವರಿಗೆ ಪ್ರೊಸೆಸಿಂಗಿನ ಖರ್ಚು, ಆಳುಗಳ ಹುಡುಕಾಟ ಅಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ರೈತರಿಗೆ. ಈಗ ಫಸ್ಟಿಗೆ ಇದೆಲ್ಲ ಮೆಷಿನರಿಯಲ್ಲೇ ವರ್ಕ್ ಆಗೋದ್ರಿಂದ ಮೊದಲಿಗೆ ರೈತರು ಇಲ್ಲಿ ತಂದು ಅಡಿಕೆ ಹಾಕಿದರೆ ಅದಾಗೆ ಮಿಷನಿಗೆ ಹೋಗುತ್ತೆ. ಅಲ್ಲಿಂದ ಅದು ಸಾರ್ಟ್ ಆಗುತ್ತೆ. 2-3 ಥರ ಘಟಕ ಇದೆ. ಅದರಲ್ಲಿ ಕಸ ಬೇರೆ ಬರುತ್ತೆ, ಸುಲಿದೇ ಇರೋದು ಬೇರೆ ಬರುತ್ತೆ, ಮತ್ತು ಸುಲಿದಿರ್ತಕ್ಕಂಥ ಅಡಿಕೆ ಬೇರೆ ಆಗುತ್ತೆ. ಅದನ್ನು ಮತ್ತೊಂದು ಸರಿ ಇಲ್ಲಿ ಕ್ಲೀನ್ ಮಾಡ್ತೇವೆ, ಮ್ಯಾನ್ಯುವಲ್ ಆಗಿ ಸ್ವಲ್ಪ ಕ್ಲೀನ್ ಮಾಡ್ತೇವೆ. ಅದು ಕ್ಲೀನ್ ಆದ ನಂತರ ಬೇಯಿಸುವಂಥ ಇದಕ್ಕೆ ಹೋಗುತ್ತೆ. ಬೆಂದ ನಂತರ ಅಲ್ಲಿ ಯಾವುದೇ ಥರ ತೋಡೋದಿಲ್ಲ. ಅದಕ್ಕೂ ಕೂಡ ಮೋಟ್ರ್ನಲ್ಲೇ ಚೊಗುರು ಕಲರ್ ಆ್ಯಡ್ ಮಾಡ್ತೀವಿ. ಅದು ಕೂಡ ಚೊಗುರು ಮೋಟ್ರ್ನಲ್ಲಿ ಬರುತ್ತೆ. ವಾಪಸ್ ಅದನ್ನು ಗೇಟ್ ವಾಲ್ ಮೂಲಕ ತೆಗೆದು ಗಾಡಿಯಲ್ಲಿ ಅದನ್ನು ತಗೊಂಡು ನಾವು ಡ್ರೈಯಿಂಗ್ ಯಾರ್ಡಿಗೆ ಹೋಗ್ತೇವೆ. ಅಲ್ಲಿಂದ
ನಂತರ ಏನು ಡ್ರೈಯಿಂಗ್ ಯಾರ್ಡ್ ಇರ್ತೈತಿ, ಸ್ವಾಭಾವಿಕವಾಗಿ ಬಿಸಿಲಿರುವಾಗ ಬಿಸಿಲಿನಲ್ಲೇ ಒಣಗಿಸ್ತೇವೆ ಅಡಿಕೆ. ಏನು ಸಾಂಪ್ರದಾಯಿಕವಾಗಿ ರೈತರು ಹೇಗೆ ಬಿಸಿಲಿನಲ್ಲೇ ಮೊದಲಿಂದ ಒಣಗಿಸ್ತಾ ಬಂದಿದ್ರು ಅದೇ ರೀತಿ ಬೇಯಿಸಿದ ನಂತರ ನಾವು ಬಿಸಿಲಿನಲ್ಲೇ ಒಣಗಿಸ್ತೇವೆ. ಅಕಸ್ಮಾತ್ ಮೋಡ ವಾತಾವರಣ ಇತ್ತು, ಸೈಕ್ಲೋನ್ ಇತ್ತು, ಅಂಥ ಸಂದರ್ಭದಲ್ಲಿ ನಾವು ಈ ಥರ ಡ್ರೈಯಿಂಗ್ ಯೂನಿಟ್ ಅನ್ನು ಮಾಡಿದ್ದೇವೆ. ಇದು ಸೌದೆ ಮುಖಾಂತರ ಬಿಸಿ ಆಗುತ್ತೆ. ಬಿಸಿ ಆದ ನಂತರ ಎಲೆಕ್ಟ್ರಿಕ್ ಮೋಟರ್ ಮುಖಾಂತರ ಹೀಟನ್ನು ಇದಕ್ಕೆ ಬ್ಲೋ ಮಾಡುತ್ತೆ. ಬ್ಲೋ ಮಾಡಿದ ನಂತರ ಇದು ಹೀಟ್ ಬಿಸಿ ಗಾಳಿ ಬಂದಾಗ ಇದು ಕೈ ಆಡ್ತಾ ಇರುತ್ತೆ. ಈ ಯೂನಿಟ್ ಅಲ್ಲಿ ಒಂದು 4 ಗಂಟೆಗೆ ಒಂದು 4 ಕ್ವಿಂಟಲ್ ಅಡಿಕೆನ 80% ಒಣಗಿಸ್ಬೋದು ಅಂತ ಯೂನಿಟ್ ಇದು. ಇದು ಬಿಸಿ ಗಾಳಿನಲ್ಲಿ ಡ್ರೈ ಆಗೋದ್ರಿಂದ ಹೆಚ್ಚು ಮಳೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಅಡಿಕೆಗಳು ಹಾಳಾಗದೆ ಇರುವಾಗ ಕಾಪಾಡ್ಕೊಳ್ಳೋದಕ್ಕೆ ಇದಾಗುತ್ತೆ. ಮತ್ತು ಇದಲ್ಲದೆ ಮತ್ತು 2 ಯೂನಿಟ್ ಇದೆ. ಒಂದೇ ದಿನ ನಾವು ಇದರಲ್ಲಿ 4 ಕ್ವಿಂಟಲ್, ಅವೆರಡು 12 ಕ್ವಿಂಟಲ್ ಅಡಿಕೆಯನ್ನು ಮಳೆ ಇದ್ರೂ ಕೂಡ ಒಣಗಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕಂದರೆ ನಮ್ಮ ಡ್ರೈಯಿಂಗ್ ಯಾರ್ಡಲ್ಲಿ 30 ಕ್ವಿಂಟಲ್ ಅಡಿಕೆ ಯಾವತ್ತೂ ಇರುತ್ತೆ. ಆ ಇದ್ದಂಥ ಅಡಿಕೆ ಒಂದೇ ಸರಿ ಒಂದು ವಾರ ಹಾಗೆಲ್ಲ ಮಳೆ ಸ್ಟಾರ್ಟ್ ಆದರೆ ಅಡಿಕೆಗಳು ಯಾವುದೇ ರೀತಿ ಹಾಳಾಗದೆ ಇರುವ ಹಾಗೆ ಕಾಪಾಡೋದಕ್ಕೆ ಒಂದೇ ದಿನ ನಾವು 12 ಕ್ವಿಂಟಲ್ ಅಡಿಕೆನ ಡ್ರೈ ಮಾಡುವಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಇದು 2 ಯೂನಿಟ್ ಬರುತ್ತೆ ಈ ಡ್ರೈಯರು. ಒಂದು ಬರ್ನಿಂಗ್ ಯೂನಿಟ್, ಮತ್ತೊಂದು ಡ್ರೈಯಿಂಗ್ ಯೂನಿಟ್. ಬರ್ನಿಂಗ್ ಯೂನಿಟ್ಗೆ ನಾವು ಇಲ್ಲಿ ಸೌದೆಯನ್ನು ಹಾಕಿ ಬೆಂಕಿ ಹಾಕಬೇಕು. ಬೆಂಕಿ ಹಾಕಿದ ನಂತರ ಇದರ ಹೀಟು ಬ್ಲೋ ಆಗುತ್ತೆ, ಆ ಡ್ರೈಯಿಂಗ್ ಯೂನಿಟ್ಗೆ ಬ್ಲೋ ಆಗುತ್ತೆ. ಅದು ಅಡಿಗಡೆಯಿಂದ ಬಿಸಿ ಗಾಳಿಯನ್ನು ಅಡಿಕೆಗೆ ತಾಗುತ್ತೆ, ಅಡಿಕೆ ಡ್ರೈ ಆಗ್ತಕ್ಕಂಥ ಯೂನಿಟ್. ಆ ಬರ್ನಿಂಗ್ ಯೂನಿಟ್ ಇಂದ ಬೆಂಕಿ ಹಾಕಿದಾಗ ಅದರಲ್ಲಿ ಬಂದಿರತಕ್ಕಂಥ ಹೀಟನ್ನ ಈ ಮೋಟ್ರು ಈ ಡ್ರೈಯಿಂಗ್ ಯೂನಿಟ್ಗೆ ಬ್ಲೋ ಮಾಡುತ್ತೆ. ಹೀಟನ್ನ ತುಂಬ ದಬ್ಬೋದ್ರಿಂದ ಇಲ್ಲಿ ಬಿಸಿ ಗಾಳಿ ಮೇಲೆ ಬರುತ್ತೆ. ಇದ್ರ ಮೇಲೆ ಅಡಿಕೆ ಹಾಕಿದಾಗ ಆ ಅಡಿಕೆನ ಈ ಯೂನಿಟ್ ಕೈ ಆಡ್ತಾ ಇರುತ್ತೆ. ಯಾವುದೇ ಅಡಿಕೆ ಸುಟ್ಟೋಗಲ್ಲ, ಮತ್ತೆ ಹೀಟ್ ಎಲ್ಲ ಕಡೆಗೂ ಒಂದೇ ರೀತಿ ಯೂನಿಫಾರ್ಮಿಟಿಯಾಗಿ ಹರಿಯೋದ್ರಿಂದ ಈ ಯೂನಿಟ್ ಅಲ್ಲಿ ಅಡಿಕೆ ನಿಧಾನವಾಗಿ ಡ್ರೈ ಆಗ್ತಾ ಬರುತ್ತೆ. ಯಾವುದೇ ಮಾಯಿಶ್ಚರ್ಗಳು ಕೂಡ ಉಳಿಯೋದಿಲ್ಲ. ಅಡಿಕೆ ನಿಧಾನವಾಗಿ ಒಣಗ್ತಾ ಬರುತ್ತೆ ಈ ಯೂನಿಟ್ ಇಂದ. ಇದು ಒಂದು ಸಿರ್ಸಿಯವರಿಂದ ಮಾಡಿಸಿರ್ತಕ್ಕಂಥದ್ದು ಡ್ರೈಯರು. ಇದು ಸೌದೆ ಹಾಕಬೇಕು, ಸೌದೆಯಿಂದ ಅಡಿಕೆ ಡ್ರೈ ಆಗುತ್ತೆ. ಈ ಥರ ಟ್ರೇಗಳಿರುತ್ತೆ. ಈ ಥರ ಟ್ರೇಗೆ ಅಡಿಕೆ ಹಾಕಿ ನಾವು ಇದನ್ನ ಮುಚ್ಚಿಟ್ರೆ ಒಂದು 4 ರಿಂದ 5 ಗಂಟೆನಲ್ಲಿ ಅಡಿಕೆ ಪೂರ್ತಿ ಒಣಗುತ್ತೆ. ಅಂದರೆ ಹೀಟು ಎಲ್ಲ ಕಡೆಗೂ ಒಂದೇ ಯೂನಿಫಾರ್ಮಿಟಿಯಾಗಿ ಎಲ್ಲ ಕಡೆಗೂ ಆಗುತ್ತೆ. ಮೇಲೆ ಕೆಳಗೆ ಎಲ್ಲ ಕಡೆಗೂ ಹೀಟು ಓಡಾಡುತ್ತೆ. ಸೌದೆ ಹಾಕಿ ಇದಕ್ಕೆ ಬೆಂಕಿ ಹಾಕಬೇಕು. ಒಂದ್ಸರಿ ಇದರಲ್ಲಿ 4 ಕ್ವಿಂಟಲ್ ಅಡಿಕೆನ ಒಣಗಿಸ್ಬೋದು. ಒಂದು 4 ಗಂಟೆ 5 ಗಂಟೆ ಬೇಕು. 4 ಕ್ವಿಂಟಲ್ ಅಡಿಕೆನ ಒಣಗಿಸ್ಬೋದು ಈ ಯೂನಿಟ್, ಒಂದು ಯೂನಿಟ್ ಅಲ್ಲಿ. ಅಂಥದ್ದು 2 ಯೂನಿಟ್ ಇದೆ ನಮ್ಮ ಹತ್ರ. 4.5 ಒಂದು 9 ಕ್ವಿಂಟಲ್ ಅಡಿಕೆನ ಒಂದು 4 ರಿಂದ 5 ಗಂಟೆನಲ್ಲಿ ನಾವು ಒಣಗಿಸ್ಬೋದು.
ನನ್ನ ಹೆಸರು ಪ್ರಮೋದ್ ಅಂತೇಳಿ. ಇದು ಸೀತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳ್ಳೂರು ಬ್ರ್ಯಾಂಚ್ ಇದು. ನನ್ನ ಹೆಸರು ಪ್ರಮೋದ್ ಅಂತೇಳಿ. ಇವರು ಅನುಪಮ ಅಂತೇಳಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ಸೀತೂರು ಸ್ವಸಹಾಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿ 4 ಶಾಖೆಗಳಿದ್ದಾವೆ. ಅದರಲ್ಲಿ ಬೆಳ್ಳೂರು ಶಾಖೆನೂ ಸಹ ಒಂದು. ಇಲ್ಲಿ ಎಲ್ಲ ಥರದ ವಿವಿಧೋದ್ದೇಶ ಒಂದು ಸಹಕಾರದ ಒಂದು ಪರಿಕಲ್ಪನೆಯಲ್ಲಿ ನಡೀತಾ ಇರುವಂಥ ಸಂಘ. ಇದಕ್ಕೆ ಒಂದು 75 ವರ್ಷದ ಇತಿಹಾಸ ಇದೆ. ಇಲ್ಲಿ ಈ ಶಾಖೆಯಲ್ಲಿ ಕೃಷಿ ಪರಿಕರ ಮಾರಾಟ, ಗೊಬ್ಬರ ಮತ್ತು ದಿನಬಳಕೆಯ ವಸ್ತು ಮತ್ತು ರೈತರಿಗೆ ಸಹಕಾರಿಯಾಗುವಂಥ ಎಲ್ಲ ಸಾಲ ಸೌಲಭ್ಯಗಳ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇರುತ್ತೆ. ನಮ್ಮ ಸಂಸ್ಥೆಯಲ್ಲಿ ಗೊಬ್ಬರದ ಮಾರಾಟ ವ್ಯವಸ್ಥೆಯಿದ್ದು ಇಲ್ಲಿ NPK ಎಲ್ಲ ಸರ್ಕಾರಿ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರವಾದ ಭೂಚೇತನ, DNP ಇಂಥ ರೈತರಿಗೆ ಬೇಕಾಗುವ ಎಲ್ಲ ಸಾವಯವ ಗೊಬ್ಬರಗಳ ಮಾರಾಟ ವ್ಯವಸ್ಥೆಯೂ ಇದೆ. ದರವೂ ಸಹ ಇತರೆ ಅಂಗಡಿ ಹಾಗೂ ಹೋಲಿಸಿಕೊಂಡಲ್ಲಿ ತೀರಾ ಎಷ್ಟು ಬೇಕಷ್ಟು ಸಫಿಷಿಯೆಂಟ್ ದರದಲ್ಲಿ, ತೀರಾ ಲಾಭದಾಯಕ ಒಂದು ಉದ್ದೇಶಕ್ಕೆ ಅಲ್ಲದೆ ಸಹಕಾರದ ಒಂದು ಕಲ್ಪನೆಯ ಮಾದರಿಯಲ್ಲಿಯೇ ಇದನ್ನು ಗೊಬ್ಬರದ ಒಂದು ಮಾರಾಟ ವ್ಯವಸ್ಥೆ ಇರೋದು. ಇದು ಮಾತ್ರ ಬಳಸ್ಕೋಬೇಕಾಗಿ ರೈತರಿಂದ ನಾನು ಕಳಕಳಿಗೆ ವಿನಂತಿಸ್ತೇನೆ. ಜೊತೆಗೆ ಇಲ್ಲಿ ಗೊಬ್ಬರದ ಮಾರಾಟ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟು ಗೊಬ್ಬರಕ್ಕೆ ಸಂಬಂಧಪಟ್ಟಿದ ರೈತರಿಗೆ ಸಿಗುವ ಎಲ್ಲ ಪರಿಕರದ ಜೊತೆಗೇ ಇಲ್ಲಿ ಎಲ್ಲ ಬೇರೆ ಇತರೆ ಎಲ್ಲ ವ್ಯವಹಾರಗಳು, ದಿನಸಿ ಹಾಗೂ ಪ್ಲಾಸ್ಟಿಕ್ ವಸ್ತುಗಳು, ದಿನನಿತ್ಯ ಬಳಕೆಯ ವಸ್ತುಗಳು ಹಾಗೂ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ನಿರಂತರ ಬೆಳಗ್ಗೆ 9:30ರಿಂದ 6:30, 7 ಗಂಟೆ ತನಕ ಸಹ ಇಲ್ಲಿ ಹಣಕಾಸಿನ ವ್ಯವಹಾರದ ಜೊತೆಗೆ ಎಲ್ಲ ವ್ಯವಹಾರಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೂ ಇಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತಮ್ಮ ಉಳಿತಾಯ ಖಾತೆಯನ್ನು ಇಲ್ಲಿ ತೆರೆದು ಇಲ್ಲಿ ಹಣದ SB ಉಳಿತಾಯ ಖಾತೆ ಎಲ್ಲ ಖಾತಾ ವ್ಯವಸ್ಥೆಗಳು ಇದ್ದು ಹಣದ ನೀಡುವಿಕೆ ಹಾಗೂ ಕೊಡುವಿಕೆ ಎಲ್ಲ ವ್ಯವಸ್ಥೆಗಳು ಸಹ 6:30, 7 ಗಂಟೆ ತನಕ ಸಹ ಇಲ್ಲಿ ಇರುತ್ತೆ. ಬುಧವಾರ ಮಾತ್ರ ರಜೆ ಇರುತ್ತೆ. ಇತರ ಎಲ್ಲ ದಿನ ಇಲ್ಲಿ ವ್ಯವಹಾರಗಳು ನಡೀತಾ ಇರುತ್ತೆ. ಹಾಗೂ ಇಲ್ಲಿ ದಿನಬಳಕೆ ವಸ್ತುಗಳು ರೈತರಿಗೆ ಸಂಬಂಧಿಸಿದ ಎಲ್ಲ ಸಾಲ ಸೌಲಭ್ಯದ ರೆಕಾರ್ಡ್ಸ್ಗಳನ್ನೆಲ್ಲ ತೆಗೆದುಕೊಂಡು ನಾವು ಹೆಡ್ ಆಫೀಸಿಗೆ ಕಳಿಸ್ತೇವೆ. ಅಲ್ಲಿ ಸಾಲ ಸೌಲಭ್ಯದ ಒಂದು ಮಂಜೂರಾತಿ ನಡೆಯುತ್ತೆ. ಇದು ಸಕಾಲದಲ್ಲಿ ಸಹ ರೈತರಿಗೆ ಸಿಗೋದ್ರಿಂದ ಇದು ಸದ್ಬಳಕೆ ಬಳಸ್ಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೇನೆ. ಈ ಭಾಗದ ರೈತರು ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಸದುಪಯೋಗಪಡಿಸ್ಕೊಳ್ಬೇಕಾಗಿ ನಾನು ಎಲ್ಲರ ಹತ್ರ ವಿನಂತಿಸಿಕೊಳ್ತೇನೆ. ನಮಸ್ಕಾರ.
ನಮಸ್ಕಾರಗಳು. ನನ್ನ ಹೆಸರು ರಶ್ಮಿ ಅಂತ. ನಾನು ಸೀತೂರ್ ಪ್ಯಾಕ್ಸ್ನ ಶಾಖಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸೊಸೈಟಿಲಿ ನಮ್ಮ ಈ ಬ್ರ್ಯಾಂಚಲ್ಲಿ ರೈತರಿಗೆ ಬೇಕಾಗುವಂತಹ ಎಲ್ಲ ವಸ್ತುಗಳನ್ನ ಇಲ್ಲಿ ನಾವು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ಲಾಸ್ಟಿಕ್ ಐಟಮ್ಗಳು, ಗೊಬ್ಬರ, ಎಲೆಕ್ಟ್ರಾನಿಕ್ ಐಟಮ್ಗಳು, ಪ್ಲಾಸ್ಟಿಕ್ ಐಟಮ್ಗಳು, ಪ್ರತಿಯೊಂದು ಐಟಮ್ಗಳು ನಮ್ಮ ಸೊಸೈಟಿ ಶಾಖೆಯಲ್ಲಿ ಸಿಗ್ತಾ ಇದೆ. ಇದೇ ರೀತಿ ನಮ್ಮ BH ಕೈಮರ ಶಾಖೆಯಲ್ಲಿ ರಾಸಾಯನಿಕ ಗೊಬ್ಬರಗಳು, ಒಳ್ಳೆ ಕಂಪ್ನಿಯವರಿಗೆ ರಾಸಾಯನಿಕ ಗೊಬ್ಬರಗಳು ಹಾಗೂ ಸಾವಯವ ಗೊಬ್ಬರಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ. ನಮ್ಮ ಶಾಖೆಯಲ್ಲಿ ನಾವು ಇಲ್ಲಿ ಜನಗಳಿಗೆ, ರೈತರಿಗೆ ಅನುಕೂಲವಾಗುವಂತೆಯೇ SP, RD ಮತ್ತು FTಗಳನ್ನ ಕಲೆಕ್ಷನ್ ಮಾಡ್ತೇವೆ, ಅಮೌಂಟುಗಳನ್ನ. ಹಾಗೆ ಇಲ್ಲಿ ಪಡಿತರ ರೇಷನ್ ಕೂಡ ವಿತರಣೆಯನ್ನು ಮಾಡ್ತೇವೆ ಜನಗಳಿಗೆ ಅನುಕೂಲವಾಗುವಂತೆ. ಈ ಎಲ್ಲ ಸೌಲಭ್ಯಗಳನ್ನು ಇಲ್ಲಿನ ರೈತರು ಮತ್ತು ಹಾಗೂ ಜನಗಳು ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ಉತ್ತಮ ರೀತಿಯಲ್ಲಿ ಇಲ್ಲಿ ವ್ಯಾಪಾರವನ್ನು ಮಾಡಿ ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಹೇಳಿ ಇಲ್ಲಿನ ಜನಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ನಮ್ಮ BH ಕೈಮರ, ಇಚಿಕೆರೆ ಗ್ರಾಮ. ನಾವೇನಿದ್ರು ಎಲ್ಲ ಇಲ್ಲೇ ತಗೊಳ್ಳೋದು, ಈ ಸೊಸೈಟಿಲೇ ತಗೊಳ್ಳೋದು. ಸೊಸೈಟಿ ಭಾರಿ ಚೆನ್ನಾಗಿ ನಡೀತಾ ಇದೆ, ಭಾರಿ ವರ್ಷದಿಂದಲೂ ನಡೀತಾ ಇದೆ. ಅಕ್ಕಿ ಎಲ್ಲ ಭಾರಿ ನೀಟಾಗಿ ಸಿಗುತ್ತೆ. ಸೋಪು, ಅಕ್ಕಿ, ಸಕ್ಕರೆ, ಬೆಲ್ಲ ಎಲ್ಲ ಭಾರಿ ಕ್ಲೀನಾಗಿ ಸಿಗುತ್ತೆ. ಇದರಿಂದ ನಮಗೇನೂ ತೊಂದರೆ ಇಲ್ಲ. ನಮಗೆ ಒಳ್ಳೆಯದಾಗಿದೆ ಬಿಟ್ಟರೆ ಮತ್ತೇನು. ಭಾರಿ ವರ್ಷದಿಂದ ನಡೀತಾ ಇದೆ, ಹೆಚ್ಚಿಗೆ 35 ವರ್ಷದಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದ್ದೀನಿ. ಆಗ ಮಂಜಣ್ಣ ಎಲ್ಲರೂ ಇದ್ರು ಇಲ್ಲಿ. ಮಂಜಣ್ಣ ಮತ್ತು ಅಧ್ಯಕ್ಷ ಸುಬ್ಬಣ್ಣ. ಸೂಪರ್ ಮಾರ್ಕೆಟು ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಉಂಟು. ಮತ್ತು ಅಕ್ಕಿ ಎಲ್ಲ ಕ್ಲೀನಾಗಿ ಸಿಗ್ತಾ ಉಂಟು. ಸಕ್ಕರೆ, ಅಕ್ಕಿ ಎಲ್ಲ ಭಾರಿ ಕ್ಲೀನಾಗಿ ಉಂಟು. ಬಂದಿ ಜನಗಳಿಗೆ ಏನೂ ತೊಂದರೆ ಆಗ್ತಾಯಿಲ್ಲ, ನೀಟಾಗಿ ಕಳಿಸ್ತಾ ಇದ್ದಾರೆ ಅಷ್ಟೇ, ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಊರು ಶ್ರೀಗ್ವಾನೆ ಅಂಥೇಳಿ. ನಾನು ಕೈಮರ ಸೊಸೈಟಿಗೆ ಬರ್ತಾ ಇದ್ದೀನಿ. ನನ್ನ ಹೆಸರು ಲೀಲಾವತಿ ಅಂತ ಹೇಳ್ಬಿಟ್ಟು. ಈ ಸೊಸೈಟಿಗೆ ಬಂದರೆ ನಾವು ಅಕ್ಕಿ, ಬೇಳೆ ಮತ್ತು ಬೇರೆ ದವಸ ಧಾನ್ಯಗಳನ್ನೆಲ್ಲದನ್ನು ತಗೊಂಡು ಹೋಗ್ಬೋದು. ನಾವು ದಿನಸಿ ಸಾಮಾನೆಲ್ಲ ನಮ್ಗೆ ಇಲ್ಲೇ ದೊರೀತದೆ. ಆಮೇಲೆ ಎಣ್ಣೆ ಅಂಥವೆಲ್ಲ ತೊಗೊಂಡು ಹೋಗ್ಬೋದು. ಜೊತೆಗೆ ಗೊಬ್ಬರ ಇರ್ತದೆ. ನಮಗೆ ಹಳ್ಳಿ ರೈತರಿಗೆ ಎಲ್ಲ ವಸ್ತು ಇಲ್ಲೇ ಸಿಗುತ್ತೆ, ಒಂದೇ ಕಡೆ ನಮಗೆ ಸಿಗುತ್ತೆ. ತುಂಬ ಸಂತೋಷ ಆಗ್ತಾಯಿದೆ ಇಲ್ಲಿ ಬಂದು ನಾವು ಇದು ಮಾಡಿ ವ್ಯಾಪಾರ ಮಾಡಿ ಹೋಗೋದು. ನಮಗೆ ಇಲ್ಲೇನು ತೊಂದರೆ ಆಗ್ತಾಯಿಲ್ಲ. ಮೇಡಮ್ ಅವರು ಒಳ್ಳೆಯವರಿದ್ದಾರೆ. ಹಾಗೆ ನಮಗೆ ಚೆನ್ನಾಗಿ ನಮ್ಮನ್ನ ಇದು ಮಾಡ್ತಾರೆ, ಕೊಡ್ತಾರೆ. ಎಲ್ಲ ಸಾಮಾನು ಅದು ಇದು ಎಲ್ಲ ನಾವು ಏನು ಕೇಳ್ತೀವೋ ಅದನ್ನೆಲ್ಲ ಸಾವಧಾನವಾಗಿ ನಮಗೆ ಇರಿ ಅಂತೇಳಿ ಕೂರಿಸಿ ಕೊಡ್ತಾರೆ. ಚೆನ್ನಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಸುರೇಶ್ ಅಂತೇಳಿ. ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮುಡಬಾಗಿಲು ಶಾಖೆಯಲ್ಲಿ
ಶಾಖಾ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಖೆಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಗೂ ಪಡಿತರ ಸಾಮಗ್ರಿಗಳು ಹಾಗೂ ದಿನಸಿ ವಸ್ತುಗಳು ಹಾಗೂ ಪ್ಲಾಸ್ಟಿಕ್ ಐಟಮ್ಗಳು ಪ್ರತಿಯೊಂದು ಮಾರಾಟ ಮಾಡ್ತಿದ್ದೆವು. ಇದರ ಯೋಗ್ಯ ಬೆಲೆಗೆ ಗ್ರಾಹಕರಿಗೆ ನಾವು ನೀಡುತ್ತಿದ್ದು, ಗ್ರಾಹಕರೆಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ.